ಬೆಂಗಳೂರಿನ ಪಾಲಿಗೆ ಯಮ ಬಿಎಂಟಿಸಿ ಈಗ ಮತ್ತೊಂದು ಬಲಿಯನ್ನು ಪಡೆದುಕೊಂಡಿದ್ದಾನೆ. ಮಾರತಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ ಮತ್ತೊಂದು ಅಪಘಾತ ಆಗಿದೆ, ಅದರಲ್ಲಿ ಮತ್ತೊಂದು ಬಲಿಯಾಗಿದೆ. ಬಿಎಂಟಿಸಿ ಬಲಿ ಪಡೆದಿರುವಂತವರ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆಯಾಗಿದೆ. ಬೆಂಗಳೂರಿನ ಪಾಲಿಗೆ ಅಕ್ಷರಶಃ ಯಮ ಅಂತ ಕರೆಸಿಕೊಳ್ಳೋ ಬಿಎಂಟಿಸಿ ಮತ್ತೊಂದು ಬಲಿ ಪಡೆದಿದೆ. ಮಾರತಹಳ್ಳಿಯಲ್ಲಿ ವರ್ತೂರು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. 43 ವರ್ಷದ ಯಳಂಗೋವನ್ ಸಂಕತ್ತವಲ್ ಪಾಪ ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಕೆಲಸ ಬೇರೆನೋ ಕುಟುಂಬ ಸಾಕೋದಕ್ಕೆ ಅಂತ ಬರ್ತಿರ್ತಾರೆ ಪಾಪ. ಅವರನ್ನ ಈ ಬಿಎಂಟಿಸಿ ಓಲ್ವೋ ಬಸ್ ಬಲಿ ಪಡೆದುಕೊಂಡಿದೆ. ತಲೆ ಮತ್ತು ಮುಖಕ್ಕೆ ಗಂಭೀರವಾಗಿ ಗಾಯ ಆಗಿತ್ತು. ಅವರನ್ನ ತತ್ಕ್ಷಣ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಆಯಿತು, ಆದರೂ ಕೂಡ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದು ಫಲಕಾರಿಯಾಗಿಲ್ಲ. ನಿನ್ನೆ ಬೆಳಿಗ್ಗೆ ನಡೆದಿರೋ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುಂದಲಹಳ್ಳಿಯಿಂದ ಬೆಳ್ಳಂದೂರಿಗೆ ಈ ಸವಾರ ತೆರಳುತ್ತಾ ಇದ್ರು, ಬೈಕ್ನಲ್ಲಿ ಅವರಷ್ಟಕ್ಕೆ ಅವ್ರು ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಯಮ ಸ್ವರೂಪಿಯಾಗಿ ಬಂದಂಥ ಇದೇ ಓಲ್ವೋ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಈ ಓಲ್ವೋ ಬಸ್ಗೆ ಡಿಕ್ಕಿ ಹೊಡೆದು ಪಾಪ ಆ ವ್ಯಕ್ತಿ ಮುಖ ಮತ್ತು ತಲೆಗೆ ಗಂಭೀರವಾದ ಗಾಯ ಆಗಿತ್ತು. ಅವರನ್ನು ತತ್ಕ್ಷಣ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಲಾಗಿತ್ತು, ಆದರೆ ಅವರು ಆ ಪ್ರಯತ್ನದಿಂದ ಬದುಕುಳಿಲಿಲ್ಲ, ಅಸುನೀಗಿದ್ದಾರೆ. ಮತ್ತೊಂದು ಬಲಿ ಈ ಬಿಎಂಟಿಸಿ ಪಡೆದುಕೊಂಡಿದೆ. ಮೊನ್ನೆ ಪಾಪ ಡ್ರೈವರ್ಸ್ಗಳ ಮೇಲಿರೋ ಗೀಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು 25ನೇ ವರ್ಷದ ಸಂಭ್ರಮಕ್ಕೆ. ಆದರೆ ಈ ಡ್ರೈವರ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಪದೇ ಈ ರೀತಿಯದ್ದು ಆಗ್ತಾ ಇದ್ರೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಹೋಗೋದಕ್ಕೆ ಒಂದು ಸಪರೇಟ್ ರಸ್ತೆ ಮಾಡಿಬಿಡ್ಬೇಕೇನೋ. ಆ ರಸ್ತೆಗೆ 2 ವೀಲರ್ಸು ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ. ಯಾಕಂದರೆ ನಾವು ಆ ಕಡೆ ಈ ಕಡೆ ನೋಡೋದಿಲ್ಲ, ನಮ್ಮ ಅಡಿ ಬಂದವ್ರನ್ನೆಲ್ಲ ನಾವು ತುಳ್ಕೊಂಡು ಮೆಟ್ಕೊಂಡು ಗುದ್ಕೊಂಡೇ ಹೋಗೋರು ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಡಿ. ಜನ ಹತ್ರನೂ ಬರೋದಿಲ್ಲ. ಬಿಎಂಟಿಸಿ ಅವರು ಸುಮ್ಮನೆ ಯಾಕೆ ಅಮಾಯಕರನ್ನು ಕೊಲ್ತಿದ್ದಾರೆ ಅಂತ ಗೊತ್ತಿಲ್ಲ.